ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ನೋಡಿ, ಹೀರೆಕಾಯಿ ಬೆಳೆದಿದೆ ಇಲ್ಲಿ. ನಮ್ಮ ಹೊಕ್ಕೆಗೌಡ್ರಿದ್ದಾರೆ ಇಲ್ಲಿ. ಹೀರೆಕಾಯಿ ಕೊಯ್ತಾರೆ ಅವರೀಗ. ನೋಡಿ, ದೃಷ್ಟಿ ಆಗಬಾರ್ದು ಏನೋ ಗೊತ್ತಿಲ್ಲ, ಚಪ್ಪಲ್ ಕಟ್ಟಿಟ್ಟಿದ್ದಾರೆ. ಇದು ಹೊಕ್ಕೆಗೌಡನ ಕೆಲಸನೇ. ಯಾಕೆ ಇದನ್ನ ಎಂತಕ್ಕೆ ಇದನ್ನ ಕಟ್ಟಿಟ್ಟಿದ್ದಾರೆ ಇಲ್ಲಿ? ದೃಷ್ಟಿನೇಯಾ? ಮತ್ತೆಂಥದ್ದು ಅಲ್ಲ. ಹಾಂ, ಎಷ್ಟು ಒಂದೇ ಹೀರೆಕಾಯಿ ಆಗದೆ ಇವತ್ತು? ಕೊಯ್ದ್ರಾ ಎಲ್ಲವ? ಓಕೆ. ನೀ ಕೊಯ್ಯಿ ಅಡ್ಡಿಲ್ಲ. ಓ, ಮೇಲದೆ ಒಂದು. ಓ, ಕೆಳಗಡೆ ಒಂದಾಗಿದೆ ಇಲ್ಲಿ. ಬೆಳೆದಿದೆ ಅಂತೆ ಹೀರೆಕಾಯಿ. ಇದು ನೋಡಿ, ಯಾವುದೇ ರಾಸಾಯನಿಕ ಪದಾರ್ಥಗಳಿಲ್ಲದೆ, ಏನು ಕೆಮಿಕಲ್ಸ್ ಯೂಸ್ ಮಾಡ್ದೇನೆ ಬೆಳೆದದ್ದು, ನ್ಯಾಚುರಲ್ ಆಗಿ ಬೆಳೆದದ್ದು. ಇಲ್ಲಿ ನಮ್ಮ ಅತ್ತೆ ಮತ್ತೆ ನನ್ನ ಯಜಮಾನರು ಸೇರಿ ಏನೋ ತಮಾಷೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಕರೀನಾ ಇದು. ಕರೀನಾ ಕಪೂರ್ ಅಲ್ಲ, ಕರೀನಾ ಇದು. ಎಷ್ಟು ಜೋರಿದೆ ಅಂದರೆ, ಸ್ಮಾರ್ಟ್ ಡಾಗ್ ಇದು. ತುಂಬ ಬುದ್ಧಿ ಇದಕ್ಕೆ. ನೋಡಿ, ನಮ್ಮ ಅತ್ತೆ ತಿನ್ನಿಸ್ತಾ ಇದ್ದಾರೆ. ಹಾಂ, ಹೊಕ್ಕೆಗೌಡ್ರು ಹೀರೆಕಾಯನ್ನ ಕೊಯ್ದಿದ್ದಾರೆ ಬೆಳಗ್ಗೆ. ನೋಡಿ, ಸೆಪ್ಟೆಂಬರ್ ಎಂಡ್ ಆದ್ರೂ ಮಳೆ ಬಂದು ಎಷ್ಟು ಗ್ರೀನರಿ ಇದೆ. ಮಳೆಗಾಲ ಮುಗಿಯೋದೇ ಇಲ್ಲ ಅನಿಸುತ್ತೆ ಈ ಸಲ. ಬೇಕಾದಷ್ಟು ಹೂವಿನ ಗಿಡ ಇದೆ ಇಲ್ಲಿ. ಏನು ಹಾವು ಬಂದಿದೆ ಅಂತೆ. ನಮ್ಮ ಅತ್ತೆ ಕೂಗ್ತಾ ಇದ್ದಾರೆ, ನೋಡ್ಕೊಂಡು ಹೋಗಿ. ಹಾವು ಇರ್ಬೋದು ಮತ್ತೆ ಅಂತ. ಎಲ್ಲ ಕಳೆ ಎಲ್ಲ ಕೀಳಿಸಿ ಎಲ್ಲ ಕ್ಲೀನ್ ಆಗಿದೆ ಹಿತ್ತಲು. ಅದೊಂದು ನಾಯಿ ಇದೆ ಅಲ್ಲ, ಕರೀನಾ. ಅದು ತುಂಬ ಕಪ್ಪಿದ್ದರಿಂದ ಅದಕ್ಕೆ ಕರಿ ಅಂತ, ಕರಿಯಾ ಅಲ್ಲ ಅದು ಹೆಣ್ಣು ನಾಯಿ, ಹಂಗಾಗಿ ಕರೀನಾ ಅಂತ ಹೆಸರಿಟ್ಬಿಟ್ರು ಅದಕ್ಕೆ. ಕರೀನಾನ ಎಲ್ಲರೂ ಮುದ್ದು ಮಾಡೋರೆ, ಏನೇನೋ ಮಾತಾಡ್ಕೋತಾ. ಫುಲ್ ತೋಟದಲ್ಲಿ ಗ್ರೀನರಿ ಇದೆ. ಬೆಳಗ್ಗೆ ಸೀನ್ರಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೊಳ್ಳೆ ಕಾಟನೂ ಉಂಟು, ಬಟ್ ಈಗ ಕಳೆ ಎಲ್ಲ ಕೀಳಿಸಿದ್ರಿಂದ ಏನೋ ಸೊಳ್ಳೆ ಅಷ್ಟಿಲ್ಲಪ್ಪ. ನೋಡಿ, ಇದು ಕ್ಯಾಲ್ಶಿಯಂ ಸೊಪ್ಪಿನ ಗಿಡ. ಇದರದ್ದು ತಂಬಳಿ ಎಲ್ಲ ಮಾಡ್ತಾರೆ. ಎಲ್ಬದಿಗೆ ಅಂತಲೂ ಹೇಳ್ತಾರೆ. ಇಲ್ಲಿ ನೋಡಿ, ಎಷ್ಟೊಂದಾಗಿದೆ ಪಪ್ಪಾಯಿ. ನೋಡಿ, ನ್ಯಾಚುರಲ್ ಆಗಿ ಬೆಳೆದಿದ್ದು, ಏನು ಗೊಬ್ಬರ ಏನಿಲ್ಲ. ಎಲ್ಲ ಇಲ್ಲಿ ಕಸಾನ ಮತ್ತು ತರಕಾರಿನ ಎಲ್ಲ, ತರಕಾರಿ ಸಿಪ್ಪೆ ಎಲ್ಲ ಇರುತ್ತಲ್ಲ, ಅದನ್ನೇ ತಂದು ಹಾಕೋದು. ಹೆಚ್ಚಂದರೆ ಸಗಣಿ ಗೊಬ್ಬರ ಹಾಕ್ಬೋದು, ಅದು ಕಡಿಮೆ, ಸಗಣಿ ಸಿಕ್ಕಿದ್ರೆ ಮಾತ್ರ. ಈಗ ಸ್ವಲ್ಪ ಅಡಿಕೆ ಆಗಿಬಿಟ್ಟಿದೆ. ಹೀಗಾಗಿ ನನ್ನ ಯಜಮಾನ್ರಿಗೆ ಊರಿಗೆ ಬಂದರೆ ಎಲೆ ಅಡಿಕೆ ಹಾಕುವಂಥ ಆಸೆ ಆಗ್ತದೆ. ಎಲೆ ಬಳ್ಳಿನೂ ಆಗಿದೆ, ಮಾಡಿದ್ದೇವೆ. ನಮ್ಮ ಹೊಕ್ಕೆಗೌಡ ಬಂದ ಕೂಡಲೇ ಅವನ ಹತ್ರ ಸ್ವಲ್ಪ ಅಡಿಕೆ ಕೆರ್ಕೊಡು, ಕಟ್ ಮಾಡಿಕೊಡು ಹೇಳೋದು. ನೋಡಿ, ಕರೀನಾ ಇದೆ. ಕರೀನಾ, ಎಂತ ಅಪ್ಪಿ, ನಿಮಗೆ ಬಿಸ್ಕಿಟ್ ತಿಂದಾತು? ಅಲ್ಲೇ ಬಿಸ್ಕಿಟ್ ತಿಂದಾತು? ಅರೆ ಹಂಗಲ್ಲ ಎಂತಕ್ಕೆ ಮಾಡೋದು?
ಶಿ ಮೂಗೆಲ್ಲ ಸೇರಿಸ್ಕೊಂಡು ಅಲ್ಲಿ ಇಲ್ಲಿ ಅರೆ ನಾಚಿಕೆನ ನಿಂಗೆ ನಮಸ್ಕಾರ ಮಾಡುದಾ ನೋಡಿ ಭಾಗವತರು ಎಲೆ ಅಡಿಕೆ ಹಾಕ್ಕೋತಿದ್ದಾರೆ ಹೇಗೆ ಬೆಳಿಗ್ಗೆ ಚಹಾ ಕುಡ್ದಾದ್ಮೇಲೆ ಮತ್ತೇನಿಲ್ಲ ಸುಣ್ಣನೂ ಹಾಕಲ್ಲ ಬರೀ ಎಲೆ ಅಡಿಕೆ ಸ್ವಲ್ಪ ಸುಣ್ಣ ಹಾಕಿದರೆ ಒಳ್ಳೇದು ಆ್ಯಕ್ಚುಲಿ ಕ್ಯಾಲ್ಶಿಯಮ್ಮು ಬಟ್ ಸುಣ್ಣ ಏನೂ ಬೇಕಾಗಲ್ಲ ಅವ್ರಿಗೆ ಹಾಗೆ ಸುಮ್ಮನೆ ಊರಿಗೆ ಬಂದಾಗ ಎಲೆ ಅಡಿಕೆ ಹಾಕುವ ರೀತಿ ಪದ್ಧತಿ ಹೇಳ್ಬೋದು ಎಲೆ ಅಡಿಕೆ ಕಂಡ ತಕ್ಷಣ ಇಲ್ಲಿ ನಮ್ಮ ಚೆನ್ನಕೇಶವ ಟೆಂಪಲ್ ಇದೆ ರಿನೋವೇಟ್ ಮಾಡ್ತಾ ಇದ್ದಾರೆ ಎಲ್ಲ ಶಿಲೆಕಲ್ಲಲ್ಲಿ ಆಗ್ತಾ ಇದೆ ಇನ್ನೊಂದು ವರ್ಷದಲ್ಲಿ ರೆಡಿ ಆಗ್ಬೋದು ಬೇಸಿಗೆಯಲ್ಲಿ ಬಂದರೆ ಮಾವಿನಕಾಯಿಯನ್ನು ತಿನ್ಬೋದು ಬೇಕಾದಷ್ಟು ವೆರೈಟಿ ಇದೆ 11 ವೆರೈಟಿ ಇದೆ ಸುಮಾರು ನಮ್ಮ ಮಾವ ಮಾಡಿದ್ದಾರೆ ಅವ್ರಿಗೆ ಕೃಷಿಲೆಲ್ಲ ತುಂಬ ಇಂಟ್ರೆಸ್ಟು ಏಪ್ರಿಲ್ ಮೇ ಟೈಮಲ್ಲಿ ಬಂದರೆ ಬೇರೆ ರೀತಿ ಮಾವಿನಕಾಯಿ ಟೇಸ್ಟ್ ನೋಡ್ಬೋದು ಓಕೆ ದೆನ್ ಬಾಯ್